ಫ್ರ್ಯಾಕ್ಷನ್ ಮತ್ತು ಡಿವಿಷನ್ಗೂ ಏನು ರಿಲೇಷನ್ಶಿಪ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಟಿಪ್ಲಿಕೇಶನ್ ಒಂಥರ ಡೈರೆಕ್ಟ್ ರೂಟ್ ಇದ್ದಂಗೆ, ಅಡಿಷನ್ ಮಲ್ಟಿಪ್ಲಿಕೇಶನ್. ಬಟ್ ಸಬ್ಟ್ರಾಕ್ಷನ್ ಹಾಗಲ್ಲ. ಫಸ್ಟೇ ನಾನು ಡಿವಿಷನ್ ಫಾರ್ಮಲ್ಲಿ ಕೊಟ್ಬಿಡ್ತೀನಿ, ಅದನ್ನು ಸಬ್ಟ್ರಾಕ್ಟ್ ಮಾಡಿ ಹೇಗೆ ಕಂಡುಹಿಡಿಯೋದು ಫೈನಲ್ ಆನ್ಸರ್ನ ಅಂತ ನಾನು ಫಸ್ಟ್ ತೋರಿಸ್ಕೊಡ್ತೀನಿ. ಓಕೆ, ಸೊ ನಾನು ಫಸ್ಟೇ ಒಂದು ಡಿವಿಷನ್ ಈಕ್ವೇಷನನ್ನು ಬರೀತಾ ಇದ್ದೀನಿ. 36 ಡಿವೈಡ್ ಬೈ 4 ಈಕ್ವಲ್ಸ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಹೇಗೆ ಸಬ್ಟ್ರಾಕ್ಷನ್ ಮಾಡೋದು? ಫಸ್ಟ್ ಯಾವ ನಂಬರ್ ಸಬ್ಟ್ರಾಕ್ಟ್ ಆಗಲಿಕ್ಕಿದೆ? 36 ಸಬ್ಟ್ರಾಕ್ಟ್ ಆಗಲಿಕ್ಕಿದೆ. ಸೊ ಯಾವುದ್ರ ಜೊತೆ? 4 ಜೊತೆ. ಎಷ್ಟು ಸತಿ 4ನ ಸಬ್ಟ್ರಾಕ್ಟ್ ಮಾಡ್ತಾ ಹೋದರೆ ನಿಮಗೆ ಕೊನೆಯಲ್ಲಿ ಆನ್ಸರ್ ಫೈನಲ್ ರಿಸಲ್ಟ್ ಶುಡ್ ಬಿ 0. ಎಷ್ಟು ಸತಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಟೈಮ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 32. ಅದೇ ರೀತಿ again 32 minus 4 28. ಅದೇ ಥರ 28 minus 4 ಎಷ್ಟು ಬರುತ್ತೆ? how much it will be? 24. again 24 minus 4 20. 20 minus 4 16. again 16 minus 4 16 minus 4 12. 12 minus 4 how much? 8. 8 minus 4 4. 4 minus 4 0. ಯಾವಾಗ 0 ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಎಷ್ಟು ಸತಿ ನಾವು ಸಬ್ಟ್ರಾಕ್ಷನ್ ಮಾಡಿದ್ವಿ ಅಂತ ಕೌಂಟ್ ಮಾಡಿದ್ರೆ ನಮ್ಗೆ ಬರೋದೇ ಕೋಶಂಟ್. ಓಕೆನಾ? ಡಿವಿಷನಿನ ಕೊನೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಸತಿ ಮಾಡಿದ್ವಿ 1 2 3 4 5 6 7 8 and 9. ಓಕೆ, ಸೊ ದ ಫೈನಲ್ ಆನ್ಸರ್ ವಿಲ್ ಬಿ 9. ಅರ್ಥ ಆಗಿದೆಯಾ? ಸೊ ನಾನಿವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ, ಸ್ವಲ್ಪ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. 2 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? ತುಂಬ ಸಿಂಪಲ್. ಯಾವ ನಂಬರ್ ಡಿವೈಡ್ ಆಗಬೇಕಿದೆ? 2. ಎಷ್ಟು ಸತಿ? 2 ಟೈಮ್ಸ್ ಇಟ್ ಶುಡ್ ಬಿ ಡಿವೈಡೆಡ್. ಸೊ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಂತ ನೋಡೋಣ. 2 minus 2 0. ಸೊ ಒಂದೇ ಸ್ಟೆಪ್ಪಲ್ಲಿ ನಮಗೆ 0 ಬಂತು. ಸೊ ಇಲ್ಲಿ ಏನು ಬರುತ್ತೆ? ಕ್ವಶನ್ 1. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 5 divided by 1 equals ಎಷ್ಟು ಬರುತ್ತೆ? So 5 divide ಆಗಲಿಕ್ಕೆ ಎಷ್ಟು ಸತಿ? 1 time, that's it. 5 minus 1 how much? 4. 4 minus 1 3. 3 minus 1 2. 2 minus 1 1. 1 minus 1 0. ಸೊ ಎಷ್ಟು ಸತಿ ಆಯಿತು ಅಂತ ಕೌಂಟ್ ಮಾಡಿ. 1 2 3 4 5. ಸೊ ಅಲ್ಲಿಗೆ ಕ್ವಶನ್ ಎಷ್ಟಾಯಿತು? 5 ಆಯಿತು. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿಸಿ. ಡಿವಿಷನಿನ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಾವು ಈ ಥರ ಫಿಗರ್ನ ಹಾಕಿ ಪ್ರಾಕ್ಟೀಸ್ ಮಾಡಿಸೋದು ನೆಕ್ಸ್ಟ್ ಸ್ಟೆಪ್ ಆಯಿತು. ಇದು ತುಂಬ ಬೇಸಿಕ್ಸ್. ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಡಿವಿಷನ್ ಈಸ್ ರಿಪೀಟೆಡ್
ಫ್ರಾಕ್ಷನ್ ಅಂತ ಫೈನಲ್ ಆನ್ಸರನ್ನು ರೆಡ್ಯೂಸ್ ಮಾಡ್ಬೋದು. ಓಕೆ, ಮಲ್ಟಿಪ್ಲಿಕೇಶನಲ್ಲಿ ಏನಾಗಿರುತ್ತೆ, ಫಸ್ಟೇ ಬರ್ಕೊತಾ ಇದ್ವಿ, ಅದೆಷ್ಟು ಟೈಮ್ಸ್ ರಿಪೀಟ್ ಆಯಿತು ಅಂತ ನೋಡ್ತಾ ಇದ್ವಿ, ಮಲ್ಟಿಪ್ಲಿಕೇಶನ್ ಫಾರ್ಮ್ ಬರಿತಾ ಇದ್ವಿ. ಬಟ್ ಡಿವಿಷನನ್ನು ಫಸ್ಟೇ ಆ ಥರ ಬರ್ಕೊಳ್ಳೋದಕ್ಕೆ ಬರಲ್ಲ. ಸೊ ಈ ಥರ ಫಸ್ಟೇ ನಾನು ಡಿವಿಷನ್ ಈಕ್ವೇಷನ್ ಕೊಟ್ಟಿರ್ತೀನಿ. ಸೊ ಹೇಗೆ ಸಬ್ಟ್ರಾಕ್ಟ್ ಆಗಿ ನಿಮಗೆ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಸೊ ನಾನು ಕೊನೆಯಲ್ಲಿ ಏನು ಹೇಳ್ತಾ ಇದ್ದೀನಿ, ಡಿವಿಷನ್ ಈಸ್ ರಿಪೀಟೆಡ್ ಸಬ್ಟ್ರಾಕ್ಷನ್. ನಿನ್ನೆ ಕ್ಲಾಸ್ ಇವತ್ತಿನ ಕ್ಲಾಸ್ ಏನಿತ್ತು ತುಂಬ ಬೇಸಿಕ್ಸ್, ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲ ಅಂದರೆ ಫ್ಯೂಚರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದಿರ್ಬೋದು, ಡಿವಿಷನ್ ಮಾಡೋದಿರ್ಬೋದು, ಈ ಥರ ಮೆಥಡಲ್ಲಿ ಡಿವಿಷನ್ ಮಾಡೋದಿರ್ಬೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಯಾಕಂದರೆ ಬೇಸಿಕ್ಸೇ ಕರೆಕ್ಟಾಗಿ ಅರ್ಥ ಆಗಿರೋದಿಲ್ಲ. ಸೊ ಹಾಗಾಗಿ ತುಂಬ ಬೇಸಿಕ್ಸನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿಸಿ. ಪ್ರಾಕ್ಟೀಸ್ ಮಾಡಿಸಿದ್ರೆ ಬಾಯ್ಪಾಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿ. ಜೊತೆಗೆ ಪೇರೆಂಟ್ಸ್ ಕೂಡ ನೋಡಿ ಯಾವ ಥರ ಪ್ರಾಕ್ಟೀಸ್ ಮಾಡಿಸ್ಬೋದು ಅಂತ. ಥ್ಯಾಂಕ್ ಯು.